ಇವಾಗ ಉಡುಪಿಯಿಂದ 30 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ವಿನಾಯಕ ದೇವಸ್ಥಾನಕ್ಕೆ ನಾವು ಬರೋಕ್ಕೆ ಮೇನ್ ಕಾರಣ ಯಾರಪ್ಪ ಅಂದರೆ ನಮ್ಮ ಕನ್ನಡದ ಯೂಟ್ಯೂಬರು. ಸೊ ಕುಂದಾಪುರದ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾಮತ್ ಅಂತೇಳಿ. ಸೊ ಭಾಳ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಅವರು ನಮ್ಮ ಕನ್ನಡ ಯೂಟ್ಯೂಬರ್ರೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಒಂದು 4 ದಿವಸ ಮುಂಚೆ, ಬರೀ 4 ದಿವಸ ಮುಂಚೆ ಒಂದು ವಿಡಿಯೋ ಮಾಡೋಕ್ಕಿದ್ರು. ಉಡುಪಿ ಬಂದರೆ ಉಡುಪಿ ಪಕ್ಕ ಈ ಥರ ದೇವಸ್ಥಾನ ಇದೆ ಅಂತೇಳಿ. ಸೊ ಆ ವಿಡಿಯೋ ನೋಡಿದೆ. ಹಾಗೆ ನಮ್ಮದು ಉಡುಪಿ ಬರೋ ಪ್ಲಾನ್ ಇತ್ತಲ್ಲ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದು ಹೋಗಲೇಬೇಕಂತ ಅವತ್ತೇ ಪ್ಲಾನ್ ಮಾಡಿದೆ. ಸೊ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಉಡುಪಿಯಿಂದ 30 ಕಿಲೋಮೀಟರ್ ದೂರ ಇದೆ. ಸೊ ನೀವು ಮ್ಯಾಪಲ್ಲಿ ಹಾಕಿದರೆ ಗೊತ್ತಾಗ್ಬಿಡುತ್ತೆ. ಶ್ರೀ ವಿನಾಯಕ ದೇವಸ್ಥಾನ ಗುಡ್ಡಟ್ಟು ಅಂತೇಳಿ ಪ್ಲೇಸು. ಸೊ ಇದ್ರದ್ದು ಹಿಸ್ಟ್ರಿ ಏನಪ್ಪ ಅಂದರೆ, ನಾವೀಗ ನೋಡ್ತಾ ಇರೋ ದೇವಸ್ಥಾನ ನಿಮಗೆ ಭಾರತದಲ್ಲೆಲ್ಲ, ಇಡೀ ಪ್ರಪಂಚದಲ್ಲೇ ಈ ಥರ ದೇವಸ್ಥಾನ ಇರೋದು ಇದೊಂದೇ. ಹಾಗೆ ಇಲ್ಲಿರುವ ದೇವ್ರನ್ನ ಯಾವುದೇ ಶಿಲ್ಪಿ ಸಹ ಕೆತ್ತಿರೋದಲ್ಲ. ಇದು ಸ್ವಯಂಭೂ ವಿಗ್ರಹ. ಅಂದರೆ ಪ್ರಕೃತಿ ಇದರಲ್ಲಿ ತಂತಾನೇ ಮೂಡಿ ಬಂದಿರೋವಂಥ ವಿಗ್ರಹ ಇದು. ಸೊ ಯಾವುದೇ ಶಿಲ್ಪಿ ಕೆತ್ತಿರೋದಲ್ಲ. ಸೊ ಸ್ನೇಹಿತರೆ, ಇಲ್ಲಿ ಪ್ರತಿದಿನ ಮಿನಿಮಮ್ ಅಂದರೆ 1,000 ಕೊಡೋಣ. ಸೊ ದೇವರಿಗೆ ಅಭಿಷೇಕಕ್ಕೆ ಇದು ಮಾಡ್ತಾರೆ. ಡೈಲಿ 1,000. ಸೊ ನೀವು ಡೈಲಿ 1,000 ಕೊಡ ಆಗುತ್ತಲ್ಲ ದೇವರಿಗೆ ಅಭಿಷೇಕಕ್ಕೆ. ಸೇವೆ 2,000. ಓ ಹಾಂ. ಒಂದು ಸರಿಗೆ 1,000 ಕೊಡ ಬೇಕಾಗುತ್ತೆ ನೋಡಿ. ಒಂದು ಸರಿಗೆ 1,000 ಕೊಡೋಣ ಈ ಥರ ಇದು ಮಾಡ್ತಾರೆ. ಸೊ ಇಲ್ಲಾಂದರೆ ಒಬ್ಬೊಬ್ಬರಲ್ಲಿ ಹೇಳಿದಿರ್ತಾರೆ. ಸೊ ಒಬ್ಬೊಬ್ಬರೇ ಕೊಡಗಳನ್ನ ಕೊಡ್ತಾ ಇರ್ತಾರೆ. ಸೊ ಹಾಗೆ ಇನ್ನೊಂದು ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಗಣಪತಿ ದೇವಸ್ಥಾನದ್ದು ನೀವು ಎಲ್ಲ ಕಡೆಗೂ ಶಿವನಿಗೆ ರುದ್ರಾಭಿಷೇಕ ಮಾಡೋದು ನೋಡಿರ್ತಾರೆ. ಬಟ್ ಇಲ್ಲಿ ಈ ಜಾಗದಲ್ಲಿ ಮಾತ್ರ ಗಣಪತಿಗೆ ರುದ್ರಾಭಿಷೇಕ ಮಾಡ್ತಾರೆ. ಅದು ಒಂದು ಹಿಸ್ಟ್ರಿ. ಇಲ್ಲಿ ನೀವು ಎಲ್ಲಿ ನೋಡಿದ್ರೂ ಸಿಗೋಲ್ಲ. ಸೊ ಈ ಜಾಗದಲ್ಲಿ ಮಾತ್ರ ಗಣಪತಿಗೆ ರುದ್ರಾಭಿಷೇಕ ನಡೆಯುತ್ತೆ. ಸೊ ಒಳಗಡೆ ಕತ್ತಲೆ ಇರೋದ್ರಿಂದ ಭಾಳ ತೋರ್ಸೋಕ್ಕಾಗಲ್ಲ. ಹಾಗೆ ಮೂಲ ವಿಗ್ರಹನ ನಾವು ತೋರ್ಸೋಕ್ಕಾಗಲ್ಲ. ಸೊ ನೀವು ಇಲ್ಲಿ ಬಂದು ನೋಡಿದ್ರೇ ಚೆಂದ. ನೀವು ಇಲ್ಲಿ ಬಂದ ಮೇಲೆ, ಸೊ ಇಲ್ಲಿಂದ ನೀವು ನೋಡಿದ್ರೆ ಮೂಲ ವಿಗ್ರಹ ಕಾಣಲ್ಲ ನಮಗೆ. ಸೊ ಅಭಿಷೇಕ ನಡೀತಾನೆ ಇರುತ್ತೆ. ಮೂಲಬಿಂಬ ದರ್ಶನ ಅಂತ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ದರ್ಶನ ಮಾಡ್ಬೋದು. ಹಾಗೆ ಎಲ್ಲ ನಾವೇ ತೋರಿಸಿದ್ರೆ ನೀವು ಬಂದು ಇಲ್ಲಿ ದರ್ಶನ ಮಾಡೋಕ್ಕೆ ಇದಿರಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ಬಂದ ಮೇಲೆ ಮೂಲಬಿಂಬ ದರ್ಶನ ಅಂತ ಇರುತ್ತೆ. ಸೊ ಇಲ್ಲಿ ದರ್ಶನ ಮಾಡ್ಬೋದು. ಸೊ ಅದ್ಭುತವಾಗಿದೆ ದರ್ಶನ ಮಾತ್ರ. ಸೊ ಒಳಗಡೆಗೆ ನೀರಿನ ಅಭಿಷೇಕ ನಡೀತಾನೇ ಇದೆ. ನಾವಿಲ್ಲಿ ನಿಂತು ನೋಡ್ತಾ ಇದ್ದೀವಿ. ಸೊ ಅಭಿಷೇಕ ಕಂಟಿನ್ಯೂಸ್ ನಡೀತಾನೇ ಇದೆ, ನೀರಿನ ಅಭಿಷೇಕ. ನೋಡಿ ಕಾಣಕತ್ತಿ. ನೀವು ಮೂಲ ವಿಗ್ರಹ ಅಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಇಲ್ಲೇ ನೋಡ್ಬೋದು ನೋಡಿ, ಇಲ್ಲಿದೆ. ಯಾವಾಗಲೂ ನೀರು ಇದ್ದೇ ಇರುತ್ತೆ ಅಲ್ಲಿ. ಅಂತ ಕಲ್ಯಾಣ ಮಾಡಲ್ಲ, ಕಲ್ಯಾಣ ಚೆನ್ನಾಗಿದೆ.
ಬಟ್ ಯಾರಿಗೂ ಎಂಟ್ರೆನ್ಸ್ ಇಲ್ಲ. ಎಲ್ಲನೇ ಚೆನ್ನಾಗಿತ್ತು, ಬಟ್ ಯಾಕೋ ಗೊತ್ತಿಲ್ಲ, ಯಾರಿಗೂ ಅಲೋ ಮಾಡಿಲ್ಲ, ಹಾಗೆ ಕ್ಲೀನ್ ಯಾಕೋ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಓವರಾಲ್ ದೇವಸ್ಥಾನ ನಿಜವಾಗ್ಲೂ ಒಂದ್ಸರಿ ಬರಬೇಕು. ದೇವಸ್ಥಾನ ಚೆನ್ನಾಗಿದೆ, ವೈಬ್ ಚೆನ್ನಾಗಿದೆ. ನೀವು ಹೊರಗಡೆ ಹೋಗ್ತಿರೋ ದೇವಸ್ಥಾನ ಒಳಗೆ. ಸೊ ಹಾಗೆ ಗಣೇಶ ಬಿಸಿ ತುಪ್ಪ ನುಂಗಿರೋದಕ್ಕೆ ಆ ಹೊಕ್ಕಳಲ್ಲಿ ಆ ಹೀಟ್ ಇರುತ್ತಲ್ಲ, ಆ ಬಿಸಿನ ಕಮ್ಮಿ ಆಗೋಕ್ಕೋಸ್ಕರ ನೀರಿನ ಅಭಿಷೇಕ ಮಾಡ್ತಾರೆ. ಒಂದು ಸಾರಿಗೆ ಪೂಜೆಗೆ ದಿನಕ್ಕೆ 2 ಪೂಜೆ ನಡೆಯುತ್ತಂತೆ. ಒಂದು ಸಾರಿ ಪೂಜೆಗೆ 1,000 ಕೊಡ ಇರುತ್ತೆ, ಹಾಗೆ 2 ಪೂಜೆಗೆ 2,000 ಕೊಡ, ಒಂದು ದಿನಕ್ಕೆ 2,000 ಕೊಡ ನೀರಿನ ಅಭಿಷೇಕ ಮಾಡ್ತಾರಂತೆ. ಸೊ ಕೇಳಿ ನನಗೂ ಶಾಕ್ ಆಯಿತು. ಸೊ ಅವರೇ ಹೇಳಿದ್ರು, ನನಗೆ ಗೊತ್ತಿದ್ದಿಲ್ಲ, ನಾನು 1,000 ಅನ್ಕೊಂಡಿದ್ದೆ. ನೀವು ನೋಡಿದ್ದು ಬಾವಿ ಇದನ್ನು ಈ ಥರ ನೀರಿನ ಇಳಿತಾ ಇದ್ರು. ಬಟ್ ನಾನು ಮಿಸಸ್ ಕಾಮತ್ ಅವರು ವಿಡಿಯೋ ಮಾಡಿದ್ರಲ್ಲ, ಹರಿಕೆ ಹೊತ್ಕೊಂಡಿರ್ತಾರೆ ಗೊತ್ತಾ, ಹರಿಕೆನ. ಸೊ ಅವರು ಒಬ್ಬೊಬ್ಬರು ಕೆಳಗಡೆ ಇಳಿದು ಸೊ ನೀರಿನ ಕೊಡನ ಎತ್ತೆತ್ತು ಕೊಡೋರು. ಆ ಥರ ಮಾಡ್ಬೋದು, ಈ ಥರ ಮಾಡ್ಬೋದು. ಸೊಸೆ ಅಭಿಪ್ರಾಯ ಹೇಳ್ಬಾರಮ್ಮ, ಬೆಳಗ್ಗೆ ಬಂದದ್ದು ಬರೋ ಖುಷಿ ಅದ ಬಂದದ್ದು. ಏನಿಲ್ಲ, ಮೊನ್ನೆ ಒಂದು ಮಾಮ ವಿಡಿಯೋ ಕಳಿಸಿದ್ದ, ಆ ವಿಡಿಯೋ ನೋಡಿ ಹೋಗ್ಬೇಕು ಅನ್ನಿಸ್ತು, ಅದಕ್ಕೆ ಬಂದ್ವಿ. ಅಲ್ಲ, ಇನ್ನೊಂದು ಉಡುಪಿ ಬಂದ್ಮೇಲೆ ಇಲ್ಲಿ ಬರಲೇಬೇಕು, ಮಸ್ಟ್ ಆ್ಯಂಡ್ ಶೂಟ್ ಬರಲೇಬೇಕು. ಗೊತ್ತಿದ್ದಿಲ್ಲ, ಒಂದು ವಿಡಿಯೋ ನೋಡಿ ಹಂಗ ಗೊತ್ತಾಗಿ ಮಿಸ್ಟರ್ ಅಂಡ್ ಮಿಸಸ್ ಕಾಮತ್, ಮಿಸ್ಟರ್ ಅಂಡ್ ಮಿಸಸ್ ಕಾಮತ್ ಅವ್ರ ಸಮಯ ಹೆಂಗದಾರ ವಿಡಿಯೋದಲ್ಲಿ ನೋಡಿದೆ ನಾನು. ನೋಡಿದೆ. ಉಡುಪಿಗೆ ಬಂದರೆ ನೀವು ನೋಡಬೇಕಾಗಿರೋ ಜಾಗಗಳಲ್ಲಿ ಇದು ಒಂದು. ಮಧ್ಯಾಹ್ನ ಸಾಯಂಕಾಲ 4 ಗಂಟೆ. ಸೊ ಹಾಗೆ ನೀವು ಉಡುಪಿ ಬಂದರೆ ಇಲ್ಲಿ ನೋಡಲೇಬೇಕಾದ ಸ್ಥಳದಲ್ಲಿ ಇದು ಒಂದು ಮಸ್ಟ್ ಆ್ಯಂಡ್ ಶೂಟ್ ನೋಡಲೇಬೇಕು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಭಾರತದಲ್ಲಿ ಅಂತ ಅಲ್ಲ, ಜಗತ್ತಿನಲ್ಲೇ ಈ ಥರ ಗಣಪತಿ ಎಲ್ಲೂ ಇಲ್ಲ, ಅಂದರೆ ಉದ್ಭವ ಆಗಿರೋದು. ಹಾಗೆ ಇನ್ನೊಂದು ಶಿವನಿಗೆ ರುದ್ರಾಭಿಷೇಕ ಕೇಳ್ತೀರ ನೀವೆಲ್ಲ ಕಡೆಗೂ, ಬಟ್ ಇಲ್ಲಿ ಗಣಪತಿಗೆ ರುದ್ರಾಭಿಷೇಕ ಮಾಡ್ತಾರಂತೆ. ಸೊ ನನಗೆ ಗೊತ್ತಿರೋ ಹಾಗೆ ಎಲ್ಲೂ ಗಣಪತಿಗೆ ರುದ್ರಾಭಿಷೇಕ ಮಾಡಿದ್ದು ಇಷ್ಟೇ ಇಲ್ಲ. ಸೊ ಫಸ್ಟ್ ಟೈಮ್ ನಾ ಕೇಳಿದ್ದು. ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ, ಒಂದು ಸರಿ ಬಂದು ಹೋಗಲೇಬೇಕು. ಸೊ ನಾನು ಮಿಸ್ಟರ್ ಮಿಸಸ್ ಕಾಮತ್ ಸರ್ ವಿಡಿಯೋ ಮಾಡಿದ್ರಲ್ಲ, ಅವ್ರನ್ನ ಮುಂಚೆಯಿಂದನೂ ಫಾಲೋ ಮಾಡ್ತಾಯಿದ್ದೀನಿ. ಭಾಳ ಚೆನ್ನಾಗಿರೋ ಕಂಟೆಂಟ್ಗಳನ್ನ ಕೊಡ್ತಾರೆ ಅವರು. ಸೊ ಅವ್ರು ನೋಡಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು. ಸೊ ಬಂದ್ವಿ, ಖುಷಿ ಆಯಿತು. ಸೊ ಥ್ಯಾಂಕ್ಸ್ ಸರ್ ವಿಡಿಯೋ ಮಾಡಿದ್ದಕ್ಕೆ, ನಿಮ್ಮಿಂದ ನಮಗೆ ತಿಳಿಯಿತು. ಸೊ ಈ ವಿಡಿಯೋ ನೋಡಿ ಇನ್ನೊಬ್ರು ಯಾರು ನೋಡಿದರೆ ಸೊ ಅವರು ನೋಡ್ಕೊಂಡು ಇಲ್ಲಿ ಬರಲಿ. ಇನ್ಸ್ಟಾಗ್ರಾಮ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ರೆ ಒಂದು ಕಮೆಂಟ್ ಮಾಡಿ, ಸೊ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ನಮ್ಮ ಗುಡ್ಡಟ್ಟು, ಎಸ್ ಗುಡ್ಡಟ್ಟು ವಿನಾಯಕ ದೇವಸ್ಥಾನ. ಗುಡ್ಡಟ್ಟು ಊರು ಹೆಸರು ಗುಡ್ಡಟ್ಟು. ಸೊ ಹಾಗೆ ನೀವು ಇಲ್ಲಿ ಬಂದ್ರಿ ಅಂದರೆ ಕಾರ್ ಪಾರ್ಕಿಂಗು, ಟಿ ಬೈಕು ಸೊ ಆರಾಮಾಗಿ ನಿಲ್ಲಿಸ್ಬೋದು. ಸೊ ದೇವಸ್ಥಾನ ಎಂಟ್ರೆನ್ಸು ಇಲ್ಲಿ ಆರಾಮ್ ನಿಲ್ಲಿಸ್ಬೋದು. ಚೆನ್ನಾಗೈತೆ ಅವಾಗ ಪಾರ್ಕಿಂಗ್. ಇದಾಗೈತೆ ಕಮ್ಮಿ ಐತೆ ಅಂತ ಘಾಟಮ್ಮನ ಅಂತ ಏನು ತಿಂತದೀವಿ ಮಾಮ. ತಿಂಡಿ ನಿಲ್ಸಿದ್ದೀವಿ, ಕೊಲ್ಲೂರು ಹೋಗ್ತಾ ಇದ್ದೀವಿ.